ನಾಳೆ ಫೆಬ್ರವರಿ 3 ಮಾರ್ಕೆಟ್ ಯಾವ ರೀತಿ ಇರುತ್ತೆ? FII ಅವರು ತುಂಬಾನೇ ಸೆಲ್ಲಿಂಗ್ ಅನ್ನೋದನ್ನ ಮಾಡಿದ್ದಾರೆ ಮಾರ್ಕೆಟ್ ಅಲ್ಲಿ ಫೆಬ್ರವರಿ 2ರಲ್ಲಿ. ಆದ್ರೆ DII ಅವರು ತುಂಬಾನೇ ಬೈಯಿಂಗ್ ಮಾಡಿ ಒಂದು ಸಪೋರ್ಟ್ ಅನ್ನೋದನ್ನ ಕೊಟ್ಟಿದ್ದಾರೆ. ಆದ್ರೂ ಬಜೆಟ್ ಇದ್ದಿದ್ದ ಕಾರಣ ಮಾರ್ಕೆಟ್ ಹೆವಿ ಫಾಲ್ ಆಗಿತ್ತು. ಅದ್ರದ್ದೊಂದು ರ್ಯಾಲಿ ಇನ್ನೂ ನೋಡಕ್ ಸಿಗ್ಬೋದು. ಮಾರ್ಕೆಟ್ ಅನ್ನೋದು ತುಂಬಾನೇ ಇನ್ನೂ ಕೆಳಗಡೆ ಬಂದು ಸಪೋರ್ಟ್ ಲೆವೆಲ್ ಅಲ್ಲಿ ಮೇಲ್ ಹೋಗೋದನ್ನ ನಾವು ಕಾಣ್ಬೋದು. ಆದ್ರೂ ಮಾರ್ಕೆಟ್ ಓವರ್ ಆಲ್ ಟ್ರೆಂಡ್ ನೆಗೆಟಿವ್ ಆಗೇ ಇದೆ. ಇಂಪಾರ್ಟೆಂಟ್ ಲೆವೆಲ್ ಯಾವ್ದ್ಯಾವ್ದು ಅಂತ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಬೆಳಗ್ಗೆ ನನ್ನ ಸ್ಟೋರಿಲಿ ಇಂಪಾರ್ಟೆಂಟ್ ಲೆವೆಲ್ ಅಪ್ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಟಾಕ್ಗಳ ಬಗ್ಗೆ ಮಾತಾಡೋದಾದ್ರೆ ಮೊದಲನೆಯ ನ್ಯೂಸ್ ಬಂದ್ಬಿಟ್ಟು BSE ಪವರ್ ಇಂಡೆಕ್ಸ್ ಇಂದ ಬರ್ತಿದೆ. ಪವರ್ ಗ್ರಿಡ್ ಅವರು ಫಿನಾನ್ಷಿಯಲ್ ಇಯರ್ 26 ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಇದೊಂದು ಬಿಸ್ನೆಸ್ ಗ್ರೋತಿನ ಸೂಚನೆ ಆಗಿದೆ. ಇದರಿಂದ ಈ ಒಂದು ಸೆಕ್ಟರ್ ಅಲ್ಲಿ ಬೈಯಿಂಗ್ ಅನ್ನೋದನ್ನ ನೋಡ್ಬೋದು. ಸೆಕೆಂಡ್ ಸ್ಟಾಕ್ ಬಗ್ಗೆ ಮಾತಾಡೋದಾದ್ರೆ ನಿಫ್ಟಿ ಆಟೋ ಇಂದ ನಮ್ಗೆ ಏನಪ್ಪಾ ನ್ಯೂಸ್ ಬರ್ತಿದೆ ಅಂದ್ರೆ ಮಾರುತಿ ಸುಜುಕಿ ಅವರ ಓವರ್ ಆಲ್ ಸೇಲ್ಸ್ 12% ರೈಸ್ ಆಗಿದೆ. ಇದರಿಂದ ಈ ಒಂದು ಸೆಕ್ಟರ್ ಅಲ್ಲಿ ಬೈಯಿಂಗ್ ಅನ್ನೋದನ್ನ ನಾವು ನೋಡ್ಬೋದು. ಮೂರನೇ ಸ್ಟಾಕ್ ಬಗ್ಗೆ ಮಾತಾಡೋದಾದ್ರೆ ರಿಲಯನ್ಸ್ ಇಂಡಸ್ಟ್ರಿಯಿಂದ ನಾವ್ ಏನ್ ನೋಡ್ಬೋದು ಅಂದ್ರೆ ಬಜೆಟ್ ದಿನ ಹೆವಿ ಫಾಲ್ ಆಗಿದ್ರು ಇವತ್ತಿನ ದಿನ ಒಳ್ಳೆ ರಿಕವರಿ ಅನ್ನೋದನ್ನ ನೋಡ್ಬೋದು. ಇದು ನಾಳೆನೂ ಕಂಟಿನ್ಯೂ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.